ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಕಂಪನಿ ಇಡೀ ದೇಶವನ್ನೇ ನಾಶ ಮಾಡುವಷ್ಟು ಪವರ್ಫುಲ್ ಆಗೋದಕ್ಕೆ ಸಾಧ್ಯನಾ? ಆ ದೇಶದ ಭೂಮಿ, ಆ ದೇಶದ ಕೃಷಿ, ಕುಡಿಯುವ ನೀರು ಎಲ್ಲವನ್ನ ವಿಷ ಮಾಡೋದಕ್ಕೆ ಸಾಧ್ಯನಾ? ಲಕ್ಷಾಂತರ ಜನಕ್ಕೆ ಈ ಕಂಪನಿ ಕ್ಯಾನ್ಸರ್ ರೋಗ ಒಕ್ಕರಿಸುವಂತೆ ಮಾಡಿದೆ. ಇಷ್ಟೆಲ್ಲ ಮಾಡಿದ್ರೂ ಈ ಕಂಪನಿ ಅದೆಷ್ಟು ಪವರ್ಫುಲ್ ಅಂದ್ರೆ ತನ್ನ ವಿರುದ್ಧ ನಿಂತವರನ್ನೆಲ್ಲ ಜೈಲಿಗೆ ಕಳಿಸ್ತಾ ಇತ್ತು. ತನ್ನ ವಿರುದ್ಧ ಯಾರನ್ನ ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲಿವರೆಗೆ ಅಂದ್ರೆ ಇದಕ್ಕಾಗಿ ಮಿಲಿಟರಿಯನ್ನ ಕೂಡ ಆ ಕಂಪನಿ ಬಳಸ್ತಾ ಇತ್ತು. ದೊಡ್ಡ ದೊಡ್ಡ ರಾಯಲ್ ಫ್ಯಾಮಿಲಿಗಳು ಕೂಡ ಈ ಕಂಪನಿಯ ಬೆನ್ನಿಗೆ ನಿಂತಿದ್ದವು. ತನ್ನ ಹಣಬಲವನ್ನ ಉಪಯೋಗಿಸಿ ತಾನು ಮಾಡಿದ ಪಾಪ ಕೃತ್ಯಗಳನ್ನ ಈ ಕಂಪನಿ ಮುಚ್ಚಿ ಹಾಕ್ತಾ ಇತ್ತು. ಅಷ್ಟಕ್ಕೂ ಒಂದು ದೇಶವನ್ನೇ ನಾಶ ಮಾಡಿದ ಆ ಕಂಪನಿ ಯಾವುದು? ಆ ಕಂಪನಿ ಏನೆಲ್ಲ ಮಾಡ್ತು? ಸರ್ಕಾರಗಳೇ ಈ ಕಂಪನಿಯ ಬೆನ್ನಿಗೆ ನಿಂತದ್ದು ಯಾಕೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಈ ರಕ್ಕಸ ಕಂಪನಿಯ ಕತೆ ಶುರುವಾಗೋದು 19ನೇ ಶತಮಾನದ ಆರಂಭದಲ್ಲಿ. 1833ರಲ್ಲಿ ಲಂಡನ್ನಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರು. ಆತನ ಹೆಸರು ಸ್ಯಾಮ್ಯುಯಲ್ಸ್. ಶೀ ಸೆಲ್ಸ್ ಗಳನ್ನ ಇಂಪೋರ್ಟ್ ಮಾಡುವ ಬಿಸ್ನೆಸ್ ಮಾಡ್ತಾ ಇದ್ದವನು ಈತ. 1870ರಲ್ಲಿ ಸ್ಯಾಮ್ಯುಯಲ್ಸ್ ಸಾವನ್ನಪ್ಪಿದ ನಂತರ ಆತನ ಇಬ್ಬರು ಮಕ್ಕಳು ಆತನ ಬಿಸ್ನೆಸ್ ಅನ್ನ ನೋಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ದೊಡ್ಡ ಮಗ ಮಾರ್ಕಸ್ ಸೀಮೆ ಎಣ್ಣೆ ಎಕ್ಸ್ಪೋರ್ಟ್ ಮಾಡುವ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಕಾಲದಲ್ಲಿ ಈ ರೀತಿಯ ಬ್ಯಾರಲ್ ನಲ್ಲಿ, ಶಿಪ್ ನಲ್ಲಿ ಸೀಮೆ ಎಣ್ಣೆ ಸಾಗಿಸಲಾಗ್ತಾ ಇತ್ತು. ಆದ್ರೆ ಈ ಬ್ಯಾರೆಲ್ ಗಳಲ್ಲಿ ಸೀಮೆ ಎಣ್ಣೆ ಲೀಕ್ ಆಗ್ತಾ ಇತ್ತು. ಈ ಪ್ರಾಬ್ಲಮ್ಗೆ ಏನಾದ್ರೂ ಸೊಲ್ಯೂಷನ್ ಕಂಡು ಹಿಡಿಬೇಕಲ್ಲ ಅಂತ ಮಾರ್ಕಸ್ ಒಂದು ಆಯಿಲ್ ಟ್ಯಾಂಕರ್ ಅನ್ನ ಡಿಸೈನ್ ಮಾಡ್ತಾರೆ. ಇದು ಸಕ್ಸಸ್ ಆಗುತ್ತೆ. 1892ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾರ್ಕಸ್ ತನ್ನ ಎಕ್ಸ್ಪೋರ್ಟ್ ಅನ್ನ ಥೈಲ್ಯಾಂಡ್ ನವರೆಗೂ ವಿಸ್ತರಣೆ ಮಾಡ್ತಾರೆ. ಆಗ ಥೈಲ್ಯಾಂಡ್ ಹಾಗೂ ಇಂಡೋನೇಷ್ಯಾ ಬ್ರಿಟಿಷ್ ಸಾಮ್ರಾಜ್ಯದ ಕಪಿಮುಷ್ಟಿಯಲ್ಲಿತ್ತು. ಅದೇ ಮೊದಲ ಬಾರಿಗೆ ಯುರೋಪ್ ಹಾಗೂ ಏಷ್ಯಾದ ನಡುವೆ ಸಮುದ್ರ ಮಾರ್ಗದ ಮೂಲಕ ತೈಲದ ವ್ಯಾಪಾರ ನಡೆಯುತ್ತೆ. ಮಾರ್ಕಸ್ಗೆ ಈ ಬಿಸ್ನೆಸ್ ನಲ್ಲಿ ತುಂಬಾನೇ ಭವಿಷ್ಯ ಇದೆ ಅನ್ನೋದು ಆರಂಭದಲ್ಲೇ ಗೊತ್ತಾಗುತ್ತೆ. ಆಗ ಮಾರ್ಕಸ್ಗೆ ಯಾವುದೇ ಕಾಂಪಿಟೇಷನ್ ಕೂಡ ಇರಲಿಲ್ಲ. ಆ ಕಾಲದಲ್ಲಿ ಆಯಿಲ್ ಸಪ್ಲೈ ಮಾಡ್ತಾ ಇದ್ದ ಮತ್ತೊಂದು ಕಂಪನಿ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಕಂಪನಿ ಮಾತ್ರ. ಆದ್ರೆ ಈ ಸ್ಟ್ಯಾಂಡರ್ಡ್ ಕಂಪನಿ ಕೇವಲ ಅಮೆರಿಕಾದಿಂದ ಯುರೋಪ್ನವರೆಗೆ ಮಾತ್ರ ಆಯಿಲ್ ಸಪ್ಲೈ ಮಾಡ್ತಾ ಇತ್ತು. ಯಾವಾಗ ಮಾರ್ಕಸ್ ಏಷ್ಯಾಗೆ ಆಯಿಲ್ ಮಾರಾಟ ಮಾಡ್ತಾ ಇದ್ದಾನೆ ಅನ್ನೋದು ಸ್ಟ್ಯಾಂಡರ್ಡ್ ಕಂಪನಿಗೆ ಗೊತ್ತಾಯಿತು, ಆಗ ಮಾರ್ಕಸ್ಗೆ ಒಂದು ಆಫರ್ ನೀಡ್ತಾರೆ. ನೀನು ನಮ್ಮ ಆಯಿಲ್ ಅನ್ನ ಕೂಡ ಏಷ್ಯಾಗೆ ಸಪ್ಲೈ ಮಾಡು, ಅದಕ್ಕೆ ಬದಲಾಗಿ ನಾವು ನಿಮ್ಗೆ ಕಮಿಷನ್ ಕೊಡ್ತೀವಿ ಅನ್ನುವ ಆಫರ್ ಅದು. ಆದ್ರೆ ಮಾರ್ಕಸ್ ತಲೆಯಲ್ಲಿ ಆಗ ಬೇರೆನೇ ಇತ್ತು. ಬೇರೆ ಕಂಪನಿ ಜೊತೆ ಕೆಲಸ ಮಾಡೋದಕ್ಕಿಂತ ತನ್ನ ಕಂಪನಿಯನ್ನ ಇನ್ನಷ್ಟು ಗಟ್ಟಿ ಮಾಡಿದ್ರೆ ಹೆಚ್ಚಿನ ಲಾಭ ಬರುತ್ತೆ ಅನ್ನೋದು ಮಾರ್ಕಸ್ಗೆ ಚೆನ್ನಾಗಿಯೇ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿಯನ್ನ ಎದುರು ಹಾಕಿಕೊಳ್ಳುವ ಹಾಗಿರ್ಲಿಲ್ಲ. ಸ್ಟ್ಯಾಂಡರ್ಡ್ ಕಂಪನಿ ಪ್ರಭಾವಿ ಕಂಪನಿಯಾಗಿತ್ತು. ಅದು ಆಗ್ಲೇ ಯುರೋಪ್ನ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದ ಕಂಪನಿ. ಆದರೂ ಮಾರ್ಕಸ್ ರಿಸ್ಕ್ ತೆಗೆದುಕೊಳ್ತಾರೆ. 1907ರಲ್ಲಿ ರಾಯಲ್ ಡಚ್ ಪೆಟ್ರೋಲಿಯಂ ಕಂಪನಿ ಜೊತೆ ಸೇರಿಕೊಂಡು ದೊಡ್ಡದೊಂದು ಕಂಪನಿಯನ್ನ ಹುಟ್ಟು ಹಾಕ್ತಾರೆ. ಆ ಕಂಪನಿಯ ಹೆಸರು ಶೆಲ್. ಅಂದಿನಿಂದ ಮಾರ್ಕಸ್ ಯಾವತ್ತೂ ಕೂಡ ಹಿಂದೆ ನೋಡೋದಿಲ್ಲ. ಶೆಲ್ ನೋಡುತ್ತಲೇ ತೈಲ ಮಾರುಕಟ್ಟೆಯನ್ನ ಆವರಿಸಿಕೊಂಡು ಬಿಡುತ್ತೆ. ಜಗತ್ತಿನ ಅತಿ ದೊಡ್ಡ ತೈಲ ಸಪ್ಲೈ ಮಾಡುವ ಕಂಪನಿಯಾಗಿ ಬೆಳೆಯುತ್ತೆ. ಮೊದಲ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಶೆಲ್ ಕಂಪನಿ ಬ್ರಿಟಿಷ್ ಸೇನೆಗೆ ಅತಿ ಹೆಚ್ಚು ಆಯಿಲ್ ಸಪ್ಲೈ ಮಾಡಿತ್ತು. ಮೊದಲ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಶೆಲ್ ಕಂಪನಿ ಕೂಡ ದೊಡ್ಡ ಪಾತ್ರವನ್ನೇ ವಹಿಸುತ್ತೆ. ಮುಂದೆ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಆಯಿಲ್ಗೆ ಬೇಡಿಕೆ ಹೆಚ್ಚಾಗುತ್ತೆ. ಭವಿಷ್ಯದಲ್ಲಿ ಯಾರ ಕೈಯಲ್ಲಿ ಆಯಿಲ್ ಸಾಮ್ರಾಜ್ಯ ಇರುತ್ತೋ ಆತ ಕಿಂಗ್ ಅನ್ನೋದು ಮಾರ್ಕಸ್ಗೆ ಮೊದಲೇ ಅರಿವಾಗುತ್ತೆ. ಶೆಲ್ ಕಂಪನಿ ಸ್ಟ್ಯಾಂಡರ್ಡ್ ಕಂಪನಿಯನ್ನ ಕೂಡ ಬೀಟ್ ಮಾಡಿ ಮುಂದಕ್ಕೆ ಹೋಗುತ್ತೆ. ಆದ್ರೆ ಆಯಿಲ್ ಬಿಸ್ನೆಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಆಯಿಲ್ ಪ್ರೊಡಕ್ಷನ್ ಅನ್ನ ಅಷ್ಟು ಸುಲಭದಲ್ಲಿ ಹೆಚ್ಚು ಮಾಡೋದಕ್ಕಾಗೋದಿಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮಾರ್ಕಸ್ ನ ಕಂಪನಿ ಆಯಿಲ್ ಸಪ್ಲೈ ಮಾಡ್ತಾ ಇದ್ದ ಕಂಪನಿ. ಇಲ್ಲಿ ಆಯಿಲ್ ಸಪ್ಲೈ ಮಾಡಬೇಕು ಅಂದ್ರೆ ಆಯಿಲ್ ಅನ್ನ ಯಾವುದಾದ್ರೂ ದೇಶದಿಂದ ಖರೀದಿ ಮಾಡಬೇಕು. ತುಂಬಾನೇ ಶ್ರೀಮಂತ ದೇಶಗಳು ಅಷ್ಟು ಸುಲಭದಲ್ಲಿ ಆಯಿಲ್ ರಿಸರ್ವ್ ಗಳನ್ನ ಕೊಡೋದಿಲ್ಲ. ಹೀಗಾಗಿ ಮಾರ್ಕಸ್ ತೈಲ ಭಂಡಾರ ಇರುವ ಒಂದು ಬಡ ದೇಶವನ್ನ ಹುಡುಕ್ತಾರೆ. ತೈಲ ಭಂಡಾರ ಇದ್ದು ಬಡತನವೇ ಆವರಿಸಿರುವ ದೇಶ ಯಾವುದು ಅಂತ ಹುಡುಕಿದಾಗ ಮಾರ್ಕಸ್ಗೆ ನೈಜೀರಿಯಾ ಕಣ್ಣಿಗೆ ಬೀಳುತ್ತೆ. ನೈಜೀರಿಯಾದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ತೈಲ ಸಂಪತ್ತು ಇತ್ತು. ಆದ್ರೆ ತೈಲವನ್ನ ಹೊರತೆಗೆಯುವಷ್ಟು ಹಣ ನೈಜೀರಿಯಾದ ಬಳಿ ಇರಲಿಲ್ಲ. ಹೀಗಾಗಿ ಶೆಲ್ ನೈಜೀರಿಯಾಗೆ ಬಂದು 1940ರಲ್ಲಿ ತನ್ನ ಕಂಪನಿಯನ್ನ ಸೆಟಪ್ ಮಾಡುತ್ತೆ. ಮುಂದೆ ನಡೆದಿದ್ದು ಘೋರ ದುರಂತಗಳ ಸರಮಾಲೆ. ದುಡ್ಡಿನ
ದುಡ್ಡಿನ ಆಸೆಯಿಂದ ನೈಜೀರಿಯಾ ಸರ್ಕಾರ ಮಾರ್ಕಸ್ಗೆ ಎಲ್ಲವನ್ನ ಕೊಡ್ತಾ ಹೋಗುತ್ತೆ. ಮಾರ್ಕಸ್ ಇಲ್ಲೂ ಕೂಡ ಚೆನ್ನಾಗಿಯೇ ಪ್ಲಾನ್ ಮಾಡಿದ್ರು. ನೈಜೀರಿಯಾಗೆ ದೊಡ್ಡ ಆಸೆ ತೋರಿಸಿ ಯಾರು ಕೂಡ ತನ್ನ ಹತ್ತಿರಕ್ಕೂ ಬರಬಾರದು ಅನ್ನುವ ರೀತಿಯಲ್ಲಿ ಒಪ್ಪಂದ ಮಾಡಿಕೊಂಡಿದ್ರು. ಅಲ್ಲಿವರೆಗೆ ಪ್ರಕೃತಿ ಸೌಂದರ್ಯದಿಂದ ನಳಿಸುತ್ತಿದ್ದ ನೈಜೀರಿಯಾ ಸಂಪೂರ್ಣವಾಗಿ ವಿಷಯುಕ್ತವಾಗಿ ಬದಲಾಗುತ್ತೆ. ಪರಿಸ್ಥಿತಿ ಎಲ್ಲಿವರೆಗೆ ಬರುತ್ತೆ ಅಂದ್ರೆ ಅಲ್ಲಿನ ಜನ ಬೆಂಕಿ ಕಡ್ಡಿಯನ್ನ ಕೂಡ ಬಳಕೆ ಮಾಡೋದಕ್ಕೆ ಭಯ ಪಡ್ತಾ ಇದ್ರು. ಕಾರಣ ಹರಿಯುವ ನೀರಿನಲ್ಲಿ ಕೂಡ ಬೆಂಕಿ ಹೊತ್ತಿಕೊಳ್ತಾ ಇತ್ತು. ಕುಡಿಯುವ ನೀರು, ಕೃಷಿ ಬಳಕೆಗೆ ಉಪಯೋಗವಾಗ್ತಾ ಇದ್ದ ನೀರು ಸಂಪೂರ್ಣವಾಗಿ ವಿಷವಾಗುತ್ತಾ ಹೋಗುತ್ತೆ. ನದಿಯಲ್ಲಿ ನೀರಿಗಿಂತ ಹೆಚ್ಚಾಗಿ ತೈಲವೇ ಹರಿಯುತ್ತಿತ್ತು. ಕುಡಿಯುವ ನೀರಿಗಾಗಿ ನಲ್ಲಿ ಓಪನ್ ಮಾಡಿದ್ರು, ಅದರಲ್ಲೂ ತೈಲ ಬರ್ತಾ ಇತ್ತು. ಅದೊಂದು ಅಕ್ಷರಶಃ ನರಕದ ಬದುಕು. ಆ ಪರಿಸ್ಥಿತಿಯನ್ನ ನಮ್ಮಿಂದ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಈ ರೀತಿ ಪರಿಸ್ಥಿತಿ ಇದ್ದಾಗ ರೋಗಗಳು ಬರದೇ ಇರುತ್ತಾ ಹೇಳಿ? ಭೀಕರ ರೋಗಗಳು ನೈಜೀರಿಯಾದ ತುಂಬೆಲ್ಲ ಆವರಿಸಲು ಶುರು ಮಾಡುತ್ತೆ. ಕ್ಯಾನ್ಸರ್ ಅನ್ನುವ ಮಹಾಮಾರಿ ಕೂಡ ತನ್ನ ಅಟ್ಟಹಾಸ ಮಾಡೋದಕ್ಕೆ ಶುರು ಮಾಡುತ್ತೆ. ನೋಡುತ್ತಲೇ ಕೃಷಿ ಭೂಮಿ ಬಂಜರು ಭೂಮಿಯಾಗಿ ಬದಲಾಗುತ್ತೆ. ಈಗ ಜನ ತಿರುಗಿ ಬೀಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ಮಾರ್ಕಸ್ನ ಪಾರ್ಟ್ನರ್ ಆಗಿದ್ದು ನೈಜೀರಿಯಾದ ಸರ್ಕಾರ. ಹೀಗಾಗಿ ಇಲ್ಲಿ ಮಾರ್ಕಸ್ನ ವಿರುದ್ಧ ಪ್ರತಿಭಟನೆ ಮಾಡಿದರೆ ಅದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಂತೆಯೇ ಅರ್ಥ. ಹೀಗಾಗಿ ಈ ಪ್ರತಿಭಟನೆಯನ್ನ ಸರ್ಕಾರ ಹತ್ತಿಕ್ಕೋದಕ್ಕೆ ಶುರು ಮಾಡುತ್ತೆ. ಶೆಲ್ ಕಂಪನಿ ವಿರುದ್ಧ ಪ್ರತಿಭಟನೆ ಮಾಡಿದರೆ ಕಂಡಲ್ಲಿ ಗುಂಡು ಅನ್ನುವ ಆದೇಶ ಹೊರಬೀಳುತ್ತೆ. ಆರ್ಮಿಯನ್ನ ಕೂಡ ಸರ್ಕಾರ ಅಖಾಡಕ್ಕೆ ಇಳಿಸಿತ್ತು. ಅದೆಷ್ಟೋ ಜನ ಪ್ರತಿಭಟನಾಕಾರರು ಆರ್ಮಿಯ ಗುಂಡಿಗೆ ಬಲಿಯಾಗ್ತಾರೆ. ಪ್ರತಿಭಟನೆ ಮಾಡಲು ಬಂದ ಜನರ ಮೇಲೆ ಗ್ರೆನೇಡ್ ಅನ್ನೇ ಬಿಸಾಕ್ತಾರೆ. 900ಕ್ಕೂ ಹೆಚ್ಚು ಮನೆಗೆ ಆರ್ಮಿಯವರೇ ಬೆಂಕಿ ಕೊಟ್ಟು ಬಿಡ್ತಾರೆ. ಜನ ಸಾಯ್ತಾ ಇದ್ರು. ಶೆಲ್ ಕಂಪನಿಗೆ ಕರುಣೆ ಅನ್ನೋದು ಬರಲೇ ಇಲ್ಲ. ಮತ್ತೊಂದು ಕಡೆ ತನ್ನದೇ ದೇಶದ ಸರ್ಕಾರ ದುಡ್ಡಿನ ಆಸೆಗಾಗಿ ಶೆಲ್ ಕಂಪನಿ ಜೊತೆ ನಿಂತುಕೊಂಡಿತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಶೆಲ್ ಕಂಪನಿ ಕೇವಲ ಸರ್ಕಾರದ ಜೊತೆ ಮಾತ್ರವಲ್ಲ, ಅಲ್ಲಿನ ಆರ್ಮಿ ಜೊತೆ ಕೂಡ ಒಪ್ಪಂದ ಮಾಡಿಕೊಂಡಿತ್ತು. ಆರ್ಮಿಗೆ ವೆಪನ್ಗಳನ್ನ ಕೂಡ ಶೆಲ್ ಕಂಪನಿಯೇ ಸಪ್ಲೈ ಮಾಡ್ತಾ ಇತ್ತು. ಎಲ್ಲಿವರೆಗೆ ಅಂದ್ರೆ ಹೆಲಿಕಾಪ್ಟರ್, ಯುದ್ಧ ನೌಕೆಗಳನ್ನ ಕೂಡ ಶೆಲ್ ಕಂಪನಿ ನೈಜೀರಿಯಾದ ಆರ್ಮಿಗೆ ಗಿಫ್ಟ್ ಆಗಿ ಕೊಟ್ಟಿತ್ತು. ಶೆಲ್ ಕಂಪನಿ ಹಣ ಕೊಟ್ಟು ಒಂದು ರೀತಿಯಲ್ಲಿ ಇಡೀ ನೈಜೀರಿಯಾವನ್ನೇ ಖರೀದಿ ಮಾಡುತ್ತೆ. ಎಲ್ಲವೂ ಶೆಲ್ ನ ಕಂಟ್ರೋಲ್ ನಲ್ಲೇ ಇತ್ತು. ಆದ್ರೆ ಒಬ್ಬ ಮಾತ್ರ ಶೆಲ್ ಕಂಪನಿಯ ವಿರುದ್ಧ ನಿಂತುಕೊಂಡು ಬಿಡ್ತಾನೆ. ಆತನ ಹೆಸರು ಕೆನ್ ಸಾರೋ ಬೀವಾ. ಕೆನ್ ನೇತೃತ್ವದಲ್ಲಿ ಹೊಸ ರೀತಿಯ ಪ್ರತಿಭಟನೆ ಶುರುವಾಗುತ್ತೆ. ಮೊದಲು ಕೆನ್ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಕೆನ್ಗೆ ಜನರ ಬೆಂಬಲ ಹೆಚ್ಚಾಗ್ತಾ ಹೋಗುತ್ತೆ. ಕೆನ್ಗೆ ಕೂಡ ಶೆಲ್ ಕಂಪನಿ ಹಣದ ಆಮಿಷ ಒಡ್ಡುತ್ತೆ. ಆದರೆ ಕೆನ್ ಇದ್ಯಾವುದಕ್ಕೂ ಬಗ್ಗೋದಿಲ್ಲ. ಕೆನ್ಗೆ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಜನ ಬೆಂಬಲ ಸಿಗುತ್ತೆ. ಜನ ತೈಲ ಸಪ್ಲೈ ಮಾಡ್ತಾ ಇದ್ದ ಟ್ರಕ್ ಗಳನ್ನ ರಸ್ತೆಯಲ್ಲೇ ತಡೆದು ನಿಲ್ಲಿಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಇಂಜಿನಿಯರ್ ಗಳಿಗೆ ಬೆದರಿಕೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಇಂಜಿನಿಯರ್ಗಳು ನೈಜೀರಿಯಾ ಬಿಟ್ಟು ಹೋಗೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಶೆಲ್ ನ ಪ್ರೊಡಕ್ಷನ್ ಅಲ್ಲಿ ಏರುಪೇರಾಗುತ್ತೆ. ಅಲ್ಲಿವರೆಗೆ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಜನ ಈಗ ಏನ್ ಮಾಡಬೇಕೋ ಅದನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಈಗ ಶೆಲ್ ಕಂಪನಿ ಹೇಗಾದ್ರೂ ಮಾಡಿ ಕೆನ್ನನ್ನ ಮುಗಿಸಬೇಕು ಅಂತ ಪ್ಲಾನ್ ಮಾಡುತ್ತೆ. ನೈಜೀರಿಯಾ ಸರ್ಕಾರದ ಇಂಟೆಲಿಜೆನ್ಸ್ ಸಂಸ್ಥೆ ಜೊತೆ ಮಾತುಕತೆ ಮಾಡುತ್ತೆ. ಮುಂದೆ ಕೆನ್ನನ್ನ ಒಂದು ಮರ್ಡರ್ ಕೇಸ್ ನಲ್ಲಿ ಫಿಕ್ಸ್ ಮಾಡ್ತಾರೆ. ಇದೇ ಕೇಸ್ ನಲ್ಲಿ ಕೆನ್ ಸೇರಿ ಆತನ ಒಟ್ಟು 9 ಮಂದಿ ಸಹಚರರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಆದ ಒಂದೇ ಒಂದು ವರ್ಷದಲ್ಲಿ ಇವರೆಲ್ಲರಿಗೂ ಗಲ್ಲು ಶಿಕ್ಷೆಯಾಗುತ್ತೆ. ಇಲ್ಲಿ ಶೆಲ್ ದೊಡ್ಡದೊಂದು ಮೆಸೇಜ್ ಪಾಸ್ ಮಾಡುತ್ತೆ. ನಮ್ಮ ದಾರಿಗೆ ಅಡ್ಡ ಬಂದ್ರೆ ಎಲ್ಲರ ಪರಿಸ್ಥಿತಿ ಕೂಡ ಹೀಗೆ ಆಗುತ್ತೆ ಅನ್ನೋದನ್ನ ಅದು ತೋರಿಸಿತ್ತು. ಮುಂದೆ ಶೆಲ್ ವಿರುದ್ಧ ಯಾರು ಪ್ರತಿಭಟನೆ ಮಾಡೋದಿಲ್ಲ. ಶೆಲ್ ನ ಅಟ್ಟಹಾಸ ಮುಂದುವರಿಯುತ್ತೆ. ಹೀಗಿರುವಾಗ 2011ರಲ್ಲಿ 40,000 ಬ್ಯಾರೆಲ್ ತೈಲ ನೈಜೀರಿಯಾದ ನದಿಯಲ್ಲಿ ಲೀಕ್ ಆಗುತ್ತೆ. ನದಿ ಸಂಪೂರ್ಣವಾಗಿ ವಿಷಯುಕ್ತವಾಗುತ್ತೆ. ನದಿಯಲ್ಲಿದ್ದ ಮೀನುಗಳು ಸಾಯುತ್ತವೆ. ನದಿಯ ಅಕ್ಕಪಕ್ಕದಲ್ಲಿದ್ದ ಕೃಷಿ ಭೂಮಿ ಹಾಳಾಗುತ್ತೆ. ಈ ದುರಂತ ನೈಜೀರಿಯಾದಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ಹರಡೋದಕ್ಕೆ ಕಾರಣವಾಗುತ್ತೆ. ಇವತ್ತಿಗೂ ಕೂಡ ಅಲ್ಲಿನ ಜನ ಶೆಲ್ ಕಂಪನಿಯ ವಿರುದ್ಧ ಹೋರಾಡುತ್ತಲೇ ಇದ್ದಾರೆ. ಆದರೆ ಅವರಿಗೆ ಇವತ್ತಿನವರೆಗೂ ಕೂಡ ನ್ಯಾಯ ಸಿಗ್ಲೇ ಇಲ್ಲ. ನಾವು ಮಾತ್ರ ಇದೇ ಆಯಿಲ್ ಅನ್ನ ಪರಿಶುದ್ಧ ಅಂತ ಅಂದುಕೊಳ್ಳುತ್ತೇವೆ. ಶೆಲ್ ಕಂಪನಿಯ ಈ ದೌರ್ಜನ್ಯದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.